R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ಬೆಳಗಾವಿ ಜಿಲ್ಲೆಯ ಅಥಣಿ ಹಾಗೂ ಕಾಗವಾಡ ತಾಲೂಕಿನಾದ್ಯಂತ ಸುಮಾರು 220 ರೈತ ಕುಟುಂಬದ 1666 ಎಕರೆ ರೈತರ ಜಮೀನು ವಕ್ಫ್ ಆಸ್ತಿ ಎಂದು ಕಬಳಿಕೆಯಾಗಿದೆ. ಅದಕ್ಕಾಗಿ ಸೋಮವಾರ 2ರಂದು ಅಥಣಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರತಿಭಟನೆಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಭಾಗವಹಿಸಿ ಎಂದು ನ್ಯಾಯವಾದಿ ಸಂಪತ್ ಕುಮಾರ್ ಶೆಟ್ಟಿಯವರು ಹೇಳಿದ್ದಾರೆ. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತಹಶೀಲ್ದಾರ್ ಕಚೇರಿಯಿಂದ ಪಡೆದ ಮಾಹಿತಿಯ ಮೇರೆಗೆ ಅಥಣಿ ತಾಲೂಕಿನಲ್ಲಿ 2 ಬಾರಿ ಗೆಜೆಟ್ ಆಗಿ ಸುಮಾರು 1660 ಎಕರೆ ಜಮೀನು ವಕ್ಫ್ ಎಂದು ನಮೂದಾಗಿದೆ. 1985ರಲ್ಲಿ ಮೊದಲ ಬಾರಿ ಗೆಜೆಟ್ ಆಗಿ 1560 ಎಕರೆ ಜಮೀನು ಹಾಗೂ 2019ರಲ್ಲಿ ಎರಡನೇ ಬಾರಿ ಗೆಜೆಟ್ ಆಗಿ 107 ಎಕರೆ ವಕ್ಫ್ ಜಮೀನು ಎಂದು ಘೋಷಣೆಯಾಗಿದೆ. ಒಂದು ನೋಟಿಫಿಕೇಶನ್ ಹೊರಡಿಸಿ ರೈತರ ಆಸ್ತಿಯನ್ನು ತಮ್ಮದಾಗಿಸಿಕೊಳ್ಳುತ್ತಿರುವವರು ಅಗತ್ಯ ದಾಖಲಾತಿಯನ್ನು ನಮಗೆ ಒದಗಿಸಬೇಕು, ಇಲ್ಲವಾದರೆ ಅವರ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದು ಎಂದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಮುಖ ಹರೀಶ್ ಆಚಾರ್ಯ ಶಿರೂರ್ ಅವರು ಮಾತನಾಡಿ, ಜಾತಿ ಮತ ಪಂಥ ಬಿಟ್ಟು ಇಂಚು ಜಾಗಕ್ಕಾಗಿ ನಾವು ಹೋರಾಟ ಮಾಡಬೇಕಿದೆ. ನಾವು ಯಾವುದೇ ಪಕ್ಷದ ಪರವಲ್ಲ. ಧರ್ಮದ ಹೆಸರು ಹೇಳಿ ರೈತರ ಜಮೀನು ಕಸಿಯುತ್ತಿರುವ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಎಂದು ಹೇಳಿದರು. ನಂತರ ರೈತ ಸಂಘದ ಮುಖಂಡ ಶಿವಾನಂದ ಕೋತ, ಮಾಜಿ ಸೈನಿಕರ ಸಂಘದ ಸಿದ್ದರಾಜ್ ಬೋರಾಡೆ, ಅಥಣಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಪ್ರಶಾಂತ್ ತೋಡಕರ್ ಅವರು ಮಾತನಾಡಿ, ರೈತರಿಗೆ ಅನ್ಯಾಯವಾಗಿದ್ದನ್ನು ಖಂಡಿಸಿ ನಮ್ಮ ತಾಲೂಕಿನ ರೈತರ ಹಿತದೃಷ್ಟಿಯಿಂದ ತಾಲೂಕಿನ ಎಲ್ಲ ಸಂಘಟನೆಗಳು ಭಾಗವಹಿಸಲಿ ಎಂದು ಕರೆ ಕೊಟ್ಟರು. ಮಹೇಶ್ ಕಾಂಬ್ಳೆ, R5 ನ್ಯೂಸ್, ಅಥಣಿ. ಇದಕ್ಕಾಗಿ ನಾವು ಹೋರಾಟಕ್ಕೆ ಸಿದ್ಧದು ಅಂತ ಹೇಳಿ ನಾನು ಹೇಳ್ತೀನಿ. ಮುಖ್ಯವಾಗಿ ಏನು ಹೇಳಪ್ಪ ಅಂದರೆ, ಸಂಪೂರ್ಣವಾಗಿ ವಕ್ಫ್ ಮಂಡಳಿ ಭಾರತದಾಗ ನಿಷೇಧ ಆಗಬೇಕು ಅಂತ ಅನ್ನೋದು ಒಂದು ನಂದು ಇಚ್ಛೆ ವ್ಯಕ್ತಪಡಿಸ್ತೀನಿ. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಇದು ಸಂವಿಧಾನದಲ್ಲಿ ಸಹಿತ ವಕ್ಫ್ ಬಗ್ಗೆ ಯಾವುದೇ ನೋಂದಣಿ, ಯಾವುದೇ ಒಂದು ಉಲ್ಲೇಖ ಇಲ್ಲ. ಇದು ನೀವು ನೋಡ್ಕೋಬೇಕಂತ ನಾನು ಹೇಳ್ತೀನಿ. ಪ್ಲೀಸ್. ಇಲ್ಲಿದೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚರ್ಚೆಯಲ್ಲಿದೆ. ಅದು ಯೋಗ್ಯವಾದಂಥ ಚರ್ಚೆ ಮುಗಿದಾದ ತಕ್ಷಣ ಒಂದು ಜಾರಿಗೆ ಬಂತಂತಂದರೆ ಅದು ಎಲ್ಲ ಸರಿಪಡಿಸ್ಬೋದು ಅನ್ನುವಂಥ ಒಂದು ಆಶೆಯನ್ನು ನಾವೆಲ್ಲರೂ ಇಟ್ಕೊಂಡಿದ್ದೀವಿ. ಬಣ ಅಂತ ನಾವು ಮಾತಾಡಲ್ಲ, ಯಾಕಂತಂದರೆ ನಾವು ಮೊದಲೇ ಸ್ಪಷ್ಟವಾಗಿ ಹೇಳಿದ್ದೀವಿ, ನಾವು ಇದು ಪಕ್ಷಾತೀತವಾದಂಥ ಒಂದು ಹೋರಾಟ.